ಇವತ್ತು ನುಡಿದಂತೆ ನಡೆಯುವ ಧೀಮಂತ ನಾಯಕ, ಭಾಗ್ಯಗಳ ಸರದಾರ, ಸುಮಾರು 14 ಬಜೆಟ್ಗಳನ್ನ ಮಂಡನೆ ಮಾಡಿ ದಾಖಲೆ ನಿರ್ಮಿಸಿದಂತ ಹಾಗೂ ಶೋಷಿತ ವರ್ಗದ ಧ್ವನಿ, ಕರ್ನಾಟಕ ರಾಜ್ಯದ ಜನಪ್ರಿಯ ಹೆಮ್ಮೆಯ ಮುಖ್ಯಮಂತ್ರಿ, ಅನ್ನರಾಮಯ್ಯ ಅಂತಲೇ ಹೆಸರು ಗಳಿಸಿದ ಪ್ರಸಿದ್ಧಿಯಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನನ್ನ ವೈಯಕ್ತಿಕ ಹಾಗೂ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಹಾಗೂ ಅಭಿಮಾನದ ಸ್ವಾಗತ ಮತ್ತು ಅಭಿನಂದನೆಗಳನ್ನ ಪ್ರಾರಂಭಿಕವಾಗಿ ನಾನು ಬಯಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಕಂಡ ಕನಸನ್ನ ನೆನಸು ಮಾಡಲು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರನ್ನ ಹಾಗೂ ಸಮಾಜದ ಶೋಷಿತ ವರ್ಗದವರನ್ನ ಮೇಲೆತ್ತಲು ರೂಪಿಸಲಾದ ಒಂದು ಜನಪ್ರಿಯ ಯೋಜನೆ ಪಂಚ ಗ್ಯಾರಂಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಹಿಂದೆ ಕರೋನಾ ಬಂದಂತ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಿದಾವೆ. ಇವತ್ತು ಎಲ್ಲೂ ಹಾಸ್ಪಿಟ್ಲಿಗೆ ಹೋದ್ರೆ ಆಕ್ಸಿಜನ್ ಇರಲಿಲ್ಲ, ಮೆಡಿಸಿನ್ ಇರಲಿಲ್ಲ, ಬೇಕಾದಂಥದ್ದು ಮತ್ತು ಬೆಡ್ ಇರಲಿಲ್ಲ. ಮನೆಗೆ ಹೋಗ್ಲಿ ನಾವು ಆ ಕಾಯಿಲೆಗೆ ಮರಣಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗ ಇಲ್ಲದಂತ ಪರಿಸ್ಥಿತಿ ನಮ್ಮ ಕಣ್ ಮುಂದೆ ಇದೆ. ಅದನ್ನೆಲ್ಲ ಮನಗೊಂಡಂತ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಜನರಿಗೆ ಇವತ್ತು ಭಾಗ್ಯಗಳನ್ನು ಕೊಡುವ ಮುಖಾಂತರ, ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮುಖಾಂತರ, ಸರ್ ನಾವು ಅದನ್ನೆಲ್ಲ ಪತ್ರ ನಿಮ್ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿಕೋದಂತ ಸಂದರ್ಭದಲ್ಲಿ ಜನರಿಗೆ ಅನುಮಾನ, ಇಷ್ಟೊಂದು ದೊಡ್ಡ ಮಟ್ಟದ ಸಹಕಾರ ಸುಮಾರು 60-70 ಸಾವಿರ ಕೋಟಿ ರೂಪಾಯಿನ ಕೊಡಕ್ಕೆ ಈ ಸರ್ಕಾರದ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಅನೇಕರು ಮಾಡಿದಂತ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಮತ ಕೇಳೋದಕ್ಕ ಸಂದರ್ಭದಲ್ಲಿ ಅಂಥದನ್ನೆಲ್ಲವೂ ನಿಭಾಯಿಸಿ ಇವತ್ತು ಸುಮಾರು 55-60 ಸಾವಿರ ಕೋಟಿ ರೂಪಾಯಿ ಪ್ರತಿ ತಿಂಗಳು ತಮ್ಮ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತರುವಂತ ಒಂದು ಕೆಲಸವನ್ನು ಮಾಡಿದಂತ ಕೀರ್ತಿ ಇವತ್ತು ಸಿದ್ದರಾಮಯ್ಯರವರ ನೇತೃತ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಅನ್ನುವ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಂಚ ಗ್ಯಾರಂಟಿಗಳಿಗೆ ವಾರ್ಷಿಕವಾಗಿ ಸುಮಾರು ನನ್ನ ಕ್ಷೇತ್ರಕ್ಕೆ ಸುಮಾರು 200-250 ಕೋಟಿ ರೂಪಾಯಿನ ತಮ್ಮ ಸರ್ಕಾರ ಇವತ್ತು ನಮಗೆ ಕೊಡ್ತಾ ಇದೆ. ಹಾಗಾಗಿ ಎಲ್ಲ ಜನರ ಪರವಾಗಿ ತಮಗೂ ಮತ್ತು ನಮ್ಮ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಇದ್ರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕಡಿಮೆ ಆಗಿಲ್ಲ. ಈ ಬಿಜೆಪಿ ಟೀಕೆ ಮಾಡ್ದಂಗೆ, ಯಾಕೆ ನಿಮ್ ಕಾಲದಲ್ಲಿ ಇಂತ ಯಾವುದೇ ಒಂದು ಸೇತುವೆ ಇಡೀ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾಕೆ ಆಗ್ಲಿಲ್ಲ ಅನ್ನೋ ಪ್ರಶ್ನೆಗಳನ್ನ ಮಾಡ್ಬೇಕಲ್ಲ. ಇವತ್ತು ಇದ್ರ ಜೊತೆಗೆ ಸುಮಾರು 500 ಕೋಟಿಗೂ ಹೆಚ್ಚು ತಮ್ಮ ನೇತೃತ್ವದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತೆಲ್ಲರ ಸಹಕಾರದಿಂದ ಇವತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರ ಸಹಕಾರ ಇರ್ಬೋದು, ಎಲ್ಲರ ಸಹಕಾರದಿಂದ ಸುಮಾರು 500 ಕೋಟಿಗೂ ಹೆಚ್ಚು ಅನುದಾನವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಕೆಲವು ಅಭಿವೃದ್ಧಿ ಕೆಲಸಗಳಾಗ್ತಾ ಇದಾವೆ, ಕೆಲವು ಇವತ್ತೇನು ತಮ್ಮ ಮುಂದೆ ಇವತ್ತು ಗುದ್ದಲಿ ಪೂಜೆಯನ್ನ ಇಲ್ಲಿ ನೆರವೇರಿಸಿದೀವಿ. ಅವು ಇನ್ನೊಂದು ತಿಂಗಳೊಳಗಡೆ ಟೆಂಡರ್ ಕಂಡು ಎಲ್ಲ ಕೆಲಸಗಳು ಆಗ್ತಾ ಇದಾವೆ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಇಂದು ಸುಮಾರು 194 ಕೋಟಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ತಾವು ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಇವತ್ತು ನೆರವೇರಿಸಿದಿರಿ. ಈ ಜೊತೆಗೆ ನರಸಿಂಹರಾಜಪುರ ಮೊದಲ ಹೆಸರು ಎಡೆಹಳ್ಳಿ ಅಂತಿತ್ತು. ಎಡೆಹಳ್ಳಿಗೆ ಅಂದಿನ ಮಹಾರಾಜರಂತ ಶ್ರೀ ನರಸಿಂಹರಾಜ ಒಡೆಯರ್ರವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವ್ರ ನೆನಪಿಗಾಗಿ ನರಸಿಂಹರಾಜಪುರ ಅಂತ ಹೇಳಿ ಹೆಸರು ಬಂತು ಅಂತಕ್ಕಂಥದ್ದು ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿದೆ. ಇದರ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವು ಪ್ರವಾಸಿ ಮಂದಿರ ಉದ್ಘಾಟನೆ ಹಾಗೂ ಕಡುಹಿನ ಬೈಲ್ ಏತ ನೀರಾವರಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ನಾವುಗಳೆಲ್ಲ ಮನವಿ ಮಾಡಿದ್ದು ಶ್ರೀನಿವಾಸ್ ರವರ ಒಂದು ನೇತೃತ್ವದಲ್ಲಿ. ಏಕೆಂದ್ರೆ ಯಾವುದೇ ಒಂದು ಪತ್ರ ಕೊಡ್ಬೋದು, ಆಶ್ವಾಸನೆಗಳು ಕೊಡ್ಬೋದು, ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಅದ್ರ ಹಿಂದೆ ಗಟ್ಟಿಯಾಗಿ ನಿಲ್ಲಬೇಕು. ಅದು ಆ ಕೆಲಸವನ್ನ ನಮ್ಮ ಶ್ರೀನಿವಾಸ್ ರವರು ಮಾಡಿ ಇದು ಇವತ್ತು ಯಶಸ್ವಿಗಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಆ ಕೀರ್ತಿ ಅವರಿಗೆ ಸಲ್ಲಬೇಕು ನಿಮ್ಮೆಲ್ಲರ ಪರವಾಗಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಚಿವರು ಕೂಡ ಅದಕ್ಕೆ ಬೇಕಾದಂತ ಅನುದಾನವನ್ನ ಎಲ್ಲಿಗೆ ದುಡ್ಡಿಲ್ಲ ಅಂದ್ರೆ ಅಲ್ಲಿ ಪೂರ್ಣ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು. ಹಾಗಾಗಿ ಅವ್ರಿಗೂ ಕೂಡ ಸಾಹೇಬ್ರಿಗೂ ತಮ್ಮೆಲ್ಲರ ಪರವಾಗಿ ನಮ್ಮ ಕಲಿಸ್ತೇನೆ. ಇವತ್ತು ನೀರಾವರಿ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿದ್ದು ಆ ದಿನ ತಾವು ಈ ನೀಡಿದ ಭರವಸೆ ಇವತ್ತು ನಮಗೆ ಈಡೇರಿದೆ ಅನ್ನುವ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಹಾಗೂ ಅಭಿವೃದ್ಧಿಗಳಿಗೆ ತಮ್ಮ ನೇತೃತ್ವದ ಸರ್ಕಾರ ಸ್ಪಂದಿಸಿದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಇವತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾಡನೆ ದಾಳಿಗೆ ಸುಮಾರು 9 ಜನರನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕಾಡ್ಕೋಣ ದಾಳಿಗೆ ಸುಮಾರು 2 ಜನರನ್ನ ನಾವು ಕಳ್ಕೊಂಡಿದ್ದೇವೆ. ಸುಮಾರು ಒಟ್ಟು 12 ಜನರು ಮೃತಪಟ್ಟಿದ್ದಾರೆ. ಜೊತೆಗೆ ಸುಮಾರು ಅನೇಕರಿಗೆ ಗಾಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ
ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದ ಮೇರೆಗೆ ಈಶ್ವರ್ ಖಂಡ್ರೆ ಅವರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮತ್ತು ಜಿಲ್ಲಾಧಿಕಾರಿಗಳೆಲ್ಲರೂ ಸೇರಿ ಇವತ್ತು 6 ಪುಂಡಾನೆಗಳನ್ನ ಸೆರೆ ಹಿಡಿಯುವಂತ ಕೆಲಸ ತಮ್ಮ ಮಾರ್ಗದರ್ಶನದಲ್ಲಾಗಿದೆ. ಹಾಗಾಗಿ ಎಲ್ಲ ಜನರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಮೊನ್ನೆ ಕೆಲವು ಸಾವುಗಳಾದಂತ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರು ಆ ಹೆಣವನ್ನ ತಂದು ಆ ಡೆಡ್ ಬಾಡಿ ಅಂತ ಬೀದಿಗೆ ಬಿಟ್ಟು ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನು ಮಾಡುದು. ನಾವು ಸರ್ಕಾರದ ಗಮನ ಸೆಳೀಲಿಕ್ಕೆ ಅಂತ ಹೇಳಿ ನಾವೇ ಅಧಿಕಾರಿಗಳಿಗೆ ಮನವೊಲಿಸಿ ಒಂದಷ್ಟು ಅವಕಾಶ ಕೊಟ್ರೆ ಇಡೀ ದಿನ ರಸ್ತೆ ಬಂದ್ ಮಾಡುವ ಮುಖಾಂತರ ರಸ್ತೆ ತಡೆ ಮಾಡಿ ಜನರಿಗೆ ತೊಂದರೆ ಉಂಟು ಮಾಡಿದ್ರು. ಅವ್ರು ಯಾರು 1 ರೂಪಾಯಿನೂ ಜಾಸ್ತಿ ಮಾಡಲಿಲ್ಲ. ಜನರಿಗೆ ಪರಿಹಾರ ಕೊಡೋಕೆ ಯಾವುದೇ ಒಂದು ಕಾಡಾನೆಯನ್ನು ಹಿಡಿಸ್ತಿಲ್ಲ ಅಥವಾ ಯಾವುದೇ ಒತ್ತುಗಾರಿದಾರರ ಸಮಸ್ಯೆಗೆ ಸ್ಪಂದಿಸ್ಲಿಕ್ಕೆ ಬರುತ್ತಿಲ್ಲ. ಅದಕ್ಕೆ ಬದಲಾಗಿ ಇವತ್ತು ಜನರ ವಿರೋಧಿ ಕಾನೂನುಗಳನ್ನ ಅನೇಕ ಇವತ್ತು ನೋಟಿಫಿಕೇಶನ್ ಮಾಡುವ ಮುಖಾಂತರ ನಮ್ಮ ಬದುಕನ್ನ ಬೀದಿಗೆ ತರುವಂತೆ ಮಾಡಿದಂತ ಕೀರ್ತಿ ಇವತ್ತೇನೋ ಸಲ್ತದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಮುಖಂಡರಿಗೆ ಸಲ್ಲಬೇಕು ಅನ್ನೋ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದ ಧೈರ್ಯದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮೃತ ಕುಟುಂಬಕ್ಕೆ ತಮ್ಮ ಸರ್ಕಾರ ಇದ್ದಾಗ ಇವತ್ತು 5 ಲಕ್ಷ ಇತ್ತು, 7.5 ಲಕ್ಷ ಮಾಡಿದ್ರು ಅವರು. ನೀವು 15 ಲಕ್ಷ ಮಾಡಿ ಮತ್ತೆ ಪುನಃ 20 ಲಕ್ಷವನ್ನ ಮಾಡಿ ಕೂಡಲೇ ಅವತ್ತು ಅಂದ ಸ್ಪಾಟ್ ಇಟ್ ಸೆಲ್ಫ್ ಅವ್ರಿಗೆ 20 ಲಕ್ಷ ಪರಿಹಾರ ಕೊಡುವಂತ ಕೆಲಸಗಳನ್ನು ಮಾಡಿದಿರಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅವ್ರಿಗೆ 1ರಿಂದ 5 ಲಕ್ಷವರೆಗೂ ವೈಯಕ್ತಿಕ ಪರಿಹಾರವನ್ನ ಅವ್ರ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ನೋಡಿ ಮಾಡಿದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಅವರು ವೈಯಕ್ತಿಕ ಸಹಾಯವನ್ನು ಮಾಡಿದ್ದಾರೆ. ನಾನು ಕೂಡ ನಮ್ಮ ಕೈಲಾದಂತ ನಮ್ಮ ಇತಿಮಿತಿ ಒಳಗಡೆ ವೈಯಕ್ತಿಕ ಸಹಾಯವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಅವ್ರು ಯಾರು ಮಾಡ್ಲಿಲ್ಲ, ಬರೀ ಮಾತಾಡೋದು, ಪ್ರತಿಭಟನೆ ಮಾಡೋದು, ಸುಳ್ಳು ಹೇಳೋದನ್ನ ಬಿಟ್ರೆ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಮಾಡಿ ಓಟ್ ಕೇಳುವಂತ ಯಾವುದೇ ನೈತಿಕತೆ ಯಾರಿಗೂ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮೆಲ್ಲರ ಬೇಡಿಕೆ ಮೇರೆಗೆ ತಾವು ಆನೆ ಕಾರ್ಯಪಡೆ ರಚನೆ ಮಾಡಿಕೊಟ್ಟಿದ್ದೀರಿ ಮೊನ್ನೆ ಹೊಸದಾಗಿ ಒಂದು. ಅದೇ ರೀತಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಈಗಾಗಲೇ 12.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ, ಟೆಂಟಿಕಲ್ ಫೆನ್ಸಿಗೆ ಸುಮಾರು 101 ಕೋಟಿ 26 ಲಕ್ಷವನ್ನು ಬಿಡುಗಡೆ ಮಾಡಿ ಈಗಾಗಲೇ ಟೆಂಡರ್ ಕರೆದು ಆ ಕಾಮಗಾರಿ ಪ್ರಾರಂಭ ಆಗಿದೆ. ಮತ್ತು ಇವತ್ತು ಅದ್ರ ಜೊತೆಗೆ ಇವತ್ತು ಮಾನವ ಮತ್ತು ವನ್ಯಪ್ರಾಣಿ ಸಂಘರ್ಷದ ನಿವಾರಣೆಗೆ ಈ ವರ್ಷ ಮನೆ ಮುಖ್ಯಮಂತ್ರಿಗಳೇ ಬಜೆಟ್ ಅಲ್ಲಿ ಸರ್ 1,500 ಕೋಟಿ ರೂಪಾಯಿ ಘೋಷಣೆ ಮಾಡಿದಿರಿ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರು ಮಾಡಿರ್ಲಿಲ್ಲ. ಆ 1,500 ರೂಪಾಯಿ ಕೋಟಿಲಿ 249 ಕೋಟಿ ರೂಪಾಯಿ ಈ ಸರಿ ಬಿಡುಗಡೆ ಮಾಡಿದಿರಿ. ನನ್ನ ಕಳಕಳಿಯ ಮನವಿ ಅಂತ ಹೇಳಿದ್ರೆ ಆ 1,500 ಕೋಟಿಗೂ ಮಂಜೂರಾತಿ ಕೊಟ್ಟು ಟೆಂಡರ್ ಕರೆದು ಪ್ರಾರಂಭ ಮಾಡಿದ್ರೆ ಅದು ಖಂಡಿತವಾಗೂ ಆ ಹಣವನ್ನು ಬಳಸ್ತಕ್ಕಂಥ ಶಕ್ತಿ, ಚಾಕಚಕ್ಯತೆ, ಹಣಕಾಸಿನ ಒಂದು ವ್ಯವಸ್ಥೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ 1,500 ಕೋಟಿ ಕೊಟ್ಟರೆ ಬಹುಶಃ ನಾವು ಮಾನವ ಮತ್ತು ಪ್ರಾಣಿ ಸಂಘರ್ಷನ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ರೈತರು, ಅಮಾಯಕರು, ಕೂಲಿ ಕಾರ್ಮಿಕರ ಬದುಕನ್ನ ನಾವು ಉಳಿಸ್ದಂಗೆ ಆಗ್ತದೆ. ಹಾಗಾಗಿ ಅದನ್ನ ಕೂಡಲೇ 1,500 ಕೋಟಿಗೂ ಟೆಂಡರ್ ಕರೆಯುವಂತ ಪ್ರಕ್ರಿಯೆಯನ್ನ ತಾವು ಮಾರ್ಗದರ್ಶನ ಮಾಡಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮ ಅಂತೇಳಿ ನಿರ್ಮಾಣ ಮಾಡಿ ಇವತ್ತು ಬಿಜೆಪಿ ಅವರು ಮಾತಾಡೋದ್ಬಿಟ್ಟು ಯಾರಿಗೂ ಹಕ್ಕುಪತ್ರ ಕೊಟ್ಟಿರ್ಲಿಲ್ಲ. ಕೊಡದಲ್ಲೇ ಇರೋಂಥ ಕಾನೂನು ರೂಪಿಸಿದ್ದು ಅವರೇನೆ. ಆದ್ರೆ ತಮ್ಮ ನೇತೃತ್ವದ ಸರ್ಕಾರ, ಉಪಮುಖ್ಯಮಂತ್ರಿ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ನಮ್ಮ ಜಾರ್ಜ್ ಸಾಹೇಬರ ನೇತೃತ್ವದ ಸರ್ಕಾರ, ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಸರ್ಕಾರಗಳು ಇವತ್ತು ಇದು ಕಂದಾಯ ಗ್ರಾಮ, ಉಪ ಕಂದಾಯ ಗ್ರಾಮ ಅಂತ ನಿರ್ಮಾಣ ಮಾಡಿ ತಮ್ಮ ಕಟಾರಿ ಅವ್ರಿಗೆ ಗೊತ್ತಿದೆ, ಅವರಿಗೆ ಅವರು ಬಹಳ ಕಠಿಣ ಅಧಿಕಾರಿ, ಆದ್ರೆ ಮಾರ್ಗದರ್ಶನ ಕೊಟ್ಟರು ಕರೆಕ್ಟ್ ಆಗಿ ಅದನ್ನ ಕಾನೂನಾತ್ಮಕವಾಗಿ ಮಾಡಿ ಜನರಿಗೆ ಸಹಾಯ ಮಾಡುವಂತ ಒಂದು ಚಾಕಚಕ್ಯತೆ ಅವರಿಗೆ. ಸುಮಾರು 3.25 ಲಕ್ಷ ಜನರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಹಕ್ಕುಪತ್ರ ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ನಮಗೆ ಕೊಡ್ಲಿಕ್ಕೆ ಯಾಕೆ ಆಗಿಲ್ಲ ಅಂತ ತಾವು ಪ್ರಶ್ನೆ ಮಾಡ್ಬೋದು. ಇವತ್ತು ಕೆಲವರಿಗೆ ಕೊಡ್ತೀವಿ, ಹಂತ ಹಂತವಾಗಿ ಕೊಡ್ತೀವಿ. ಅರಣ್ಯ ಮತ್ತು ಕಂದಾಯ ಇಲಾಖೆಯ ಸಂಘರ್ಷ ಇದೆ. ಇವತ್ತು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಜಂಟಿ ಸರ್ವೆಗೆ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇರೆಗೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದ ಮೇರೆಗೆ ಕಂದಾಯ ಸಚಿವರು ಇವತ್ತು ಆದೇಶ ಮಾಡಿ ಇವತ್ತು ಜಂಟಿ ಸರ್ವೆ ಪ್ರಾರಂಭ ಆಗಿದೆ. ಇವತ್ತು ಕಂದಾಯ ಮತ್ತು ಅರಣ್ಯದ ಗಡಿ ಭೂಮಿ ಗುರ್ತಾದ್ರೆ ಮತ್ತು ಗೋಮಾಳ ಗಡಿ ಗುರ್ತಾದ್ರೆ ಖಂಡಿತವಾಗೂ ನಮ್ಮೆಲ್ಲ ಜನರಿಗೆ ಯಾರು ಭೂ ರೈತರಿದಾರೋ, ಯಾರು ಒಂದು ಕೂರೋದಕ್ಕೊಂದು ಸೂರು ಇಲ್ವಾ, ಅವರಿಗೆ ನ್ಯಾಯವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀರಿ. ಅದು ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ 2 ವರ್ಷದ ಒಳಗಡೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನ ನಾವು ಹೊಂದಿದ್ದೇವೆ. ಇವತ್ತು ಅಡಿಕೆಗೆ ತಗುಲಿರ್ತಕ್ಕಂಥ ಎಲೆ ಚುಕ್ಕಿ ಮತ್ತು ಹಳದಿ ಎಲೆ ರೋಗ ಹೋದ್ಸರಿ ತಮ್ಮ ಮಾರ್ಗದರ್ಶನದ ಮೇಲೆ 50 ಲಕ್ಷ ರೂಪಾಯಿ ಸಂಶೋಧನೆ ಕೊಟ್ಟಿದ್ರು. ಈ ವರ್ಷ ತಾವು ಬಜೆಟ್ ಅಲ್ಲಿ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದಿರಿ ಮಲೆನಾಡು ಭಾಗದಲ್ಲಿ. ಅದು ಯಶಸ್ವಿಯಾಗಿ ಕಾರ್ಯಾಚರಣೆ ಆದ್ರೆ ಖಂಡಿತವಾಗೂ ನಮ್ಮ ಬದುಕು ಹಸನಾಗ್ತದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಕ್ಕೆ
300 ಕಾಲ್ ಸಂಖ್ಯೆಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ರಿ. ಕೊಡಗು, ಚಿಕ್ಕಮಗಳೂರು, ಈಗಾಗಲೇ ನಮ್ಮ PWD ಸಚಿವರು ಅದನ್ನು ಉಲ್ಲೇಖ ಮಾಡಿದರು. ಅವು ಕೂಡ ನಮ್ಮ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಹಾಯ ಆಗ್ತದೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾದ್ರೆ, ವಯಸ್ಸಾದವರು ಶಾಲೆಗೆ ಹೋಗ್ಬೇಕಾದ್ರೆ ಅನೇಕರು ಕಾಲ್ ತಪ್ಪಿ ಕಾಲು ಸಂಖ್ಯೆ ಅಂದ್ರೆ ಒಂದು ಮರ ಕಡ್ದು ನಾವು ಅದ್ರ ಮೇಲೆ ಒಂದಷ್ಟು ಪಟ್ಟಿ ಹೊಡೆದು ಮಾಡಿರ್ತೀವಿ. ಮಳೆಗಾಲದಲ್ಲಿ ಕಾಲ್ ಜಾರಿ ನಾವು ಅನೇಕ ವಿದ್ಯಾರ್ಥಿಗಳನ್ನ ಕಳ್ಕೊಂಡಿದ್ವಿ. ಅದಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ತಮಗೆ ಅಭಿನಂದನೆ ಹೇಳ್ತೇನೆ. ಇವತ್ತು ಶೃಂಗೇರಿಗೆ 100 ಬೆಡ್ಡೆಡ್ ಆಸ್ಪತ್ರೆ ನಿರ್ಮಾಣ ಸುಮಾರು 37.65 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟು ಅದು ಕಾಮಗಾರಿ ಈಗಾಗಲೇ ಪ್ರಗತಿಯಲ್ಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರು ಅಂತ ದಿನೇಶ್ ಗುಂಡೂರಾವ್ ಅವರು ಬಂದು ಅದನ್ನ ಗುದ್ಲಿ ಪೂಜೆ ನಡ್ಕೊಟ್ಟಿದ್ದಾರೆ. ಜಯಪುರ ಆಸ್ಪತ್ರೆಗೆ ಸುಮಾರು 12 ಕೋಟಿ ರೂಪಾಯಿ 40 ಲಕ್ಷ ಕೊಟ್ಟು ಅದು ಈಗಾಗಲೇ ಲೋಕಾರ್ಪಣೆಗೊಂಡು ಕಾರ್ಯೋನ್ಮುಖವಾಗಿದೆ. ಸುಮಾರು 60 ಕೋಟಿ ವೆಚ್ಚದಲ್ಲಿ ನರಸೀಪುರ ಪಟ್ಟಣದ ಅಗಲೀಕರಣಕ್ಕೆ ತಾವು ಈಗಾಗಲೇ ಶ್ರೀನಿವಾಸರವರ ನೇತೃತ್ವದಲ್ಲಿ ಗುದ್ಲಿ ಪೂಜೆ ನೆರವೇರಿಸಿ ಬಂದಿದ್ರಿ. ಅದಕ್ಕೂ ಟೆಂಡರ್ ಕರೆದು ಬಹುತೇಕ 80 ಭಾಗ ಈಗಾಗಲೇ ವೈಯಕ್ತಿಕ ಒಪ್ಪಿಗೆ ಕೊಟ್ಟು ಅವರಿಗೆ ಪರಿಹಾರವನ್ನ ನೀಡುವಂತ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಇದು ಗ್ರಾಮೀಣ ರಸ್ತೆ, ಹಾಗಾಗಿ ಪರಿಹಾರ ಕೊಡಬೇಕಾದಂತ ಅವಶ್ಯಕತೆ ಇದೆ. ನಮ್ಮ ಶ್ರೀನಿವಾಸರವರು ತಂದು ಮನವೊಲಿಸಿ ಬಹುತೇಕರು ಬಡವರು, ಇವತ್ತು ಬಡವರೆಲ್ಲರೂ ವಾಲಂಟಿಯರ್ ಬಿಟ್ಕೊಡಕ್ ಒಪ್ಪಿದ್ದಾರೆ. ಕೆಲವು ಶ್ರೀಮಂತರುಗಳು ಸ್ವಲ್ಪ ತಕರಾರು ಒಡ್ಡಿ ಕೋರ್ಟಿಗೆ ಹೋಗುವಂತ ಕೆಲಸಗಳನ್ನ ತಾವು ಮಾಡಿದಿರಿ. ನಾನು ನಿಮಗೆ ಕೈ ಮುಗಿದು ಕೇಳೋಂಥದ್ದಿಷ್ಟೇ, ತಮ್ಮ ವಕ್ತಾರರ ಬೇಡಿಕೆ ಮೇಲೆ ಅನೇಕ ಬಾರಿ ತಗೊಂಡು ಮನವಿ ಮಾಡಿದ ಬೇಡಿಕೆ ಮೇರೆಗೆ ಇವತ್ತು ಶ್ರೀನಿವಾಸರವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ನಿಯೋಗ ಹೋದಂತ ಸಂದರ್ಭದಲ್ಲಿ 60 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದು ಯಶಸ್ವಿಯಾಗಾದ್ರೆ ನಿಮ್ಮ ಹಳೆ NR ಪುರ ಏನ್ ದಿನೇ ಆರ್ಥಿಕವಾಗಿ ಕುಗ್ತಾ ಇತ್ತು, ಮತ್ತದು ಆರ್ಥಿಕವಾಗಿ ಮೇಲೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರ ಬದುಕು ಹಸನ ಆಗ್ತದೆ. ಹಾಗಾಗಿ ತಾವೆಲ್ಲರೂ ವಾಲಂಟಿಯರ್ ಆಗಿ ಬಂದು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನ ಅಗಲೀಕರಣ ಮಾಡಬೇಕು. ಕಾನೂನಾತ್ಮಕವಾಗಿ ನಾವೇನೇ ಕ್ರಮ ತೆಗೆದುಕೊಳ್ಬಹುದು. ಯಾರ ಮೇಲೆ ಇದುವರೆಗೆ ಯಾವುದೇ ಒತ್ತಡ ಹಾಕೋದಿಲ್ಲ ನಮ್ಮ ಸರ್ಕಾರ. ನಿಮ್ಮ ಮನವೊಲಿಸಿ ಆ ಕೆಲಸವನ್ನ ಮಾಡ್ತೇವೆ ನಾವು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದಲ್ದಲೆ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ವಿಶೇಷ ಅನುದಾನದಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ 50 ಕೋಟಿ ರೂಪಾಯಿನ ಕೊಡುವಂತ ಕೆಲಸಗಳನ್ನ ತಾವು ಮಾಡಿದಿರಿ. ಹಾಗಾಗಿ ಕ್ಷೇತ್ರದ ಜನರ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ತಮ್ಮ ಇಲ್ಲಿ ಆಗಮನದ ಮೇರೆಗೆ ಕೆಲವು ಬಹಳ ದೊಡ್ಡ ಬೇಡಿಕೆ ಇಡಲ್ಲ, ನಮಗೂ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜ್ಯ ನಡೆಸ್ತಕ್ಕಂಥದ್ದು ಮತ್ತು ಸುಮಾರು 60,000 ಕೋಟಿ ರೂಪಾಯಿ ಭಾಗ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನುವ ಒತ್ತಾಸೆ ನಮ್ಗೆ ಇರಾದೆ ನಮ್ಮ ಜನರಿಗೆ ನಮಗಿದೆ. ಶಕ್ತಿ ಮೀರಿ ಮಾಡ್ತಾ ಇದ್ದೀರಿ. ಇನ್ನೂ ಒಂದು ಕೆಲವು ಬೇಡಿಕೆಗಳನ್ನ ನಾನು ತಮ್ಮ ಮುಂದೆ ಇಡ್ತೇನೆ, ಅದನ್ನು ಈಡೇರಿಸಿಕೊಡ್ಬೇಕು ಅನ್ನುವ ಮನವಿಯನ್ನ ಈ ಜನ ಸ್ತೋಮದ ಮುಂದೆ ನಮ್ಮ ಮತದಾರರ ಬಂಧುಗಳು ಕ್ಷೇತ್ರ ಜನರ ಮುಂದೆ ತಮಗೆ ಇಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ತಾವು ನಿನ್ನೆ ಪ್ರವಾಸ ಮಾಡಿದಿರಿ. 70 ಕಿಲೋಮೀಟರ್ ದೂರ ಇದೆ. ಆ 70 ಕೋಟಿ ರೂಪಾಯಿ ಅದಕ್ಕೆ ಅನುದಾನವನ್ನು ಒದಗಿಸ್ಕೊಟ್ರೆ ಇವತ್ತು ಸಾವಿರಾರು ಜನರು ಏರ್ಪೋರ್ಟ್ ಇರ್ಬೋದು, ಶಿವಮೊಗ್ಗದ ವ್ಯಾಪಾರ ವಹಿವಾಟಿಗಿರ್ಬೋದು, ಆರ್ಥಿಕವಾಗಿ ಕೂಡ ಸಾಕಷ್ಟು ದೊಡ್ಡ ಕೊಡುಗೆಯನ್ನ ನಾವು ಅಡಿಕೆ ಬೆಳೆಗಾರ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಅಡಿಕೆ APMC ಸುಮಾರು 13-14 ಕೋಟಿ ರೂಪಾಯಿ ನಮ್ಮ ಹತ್ರ ಡೆಪಾಸಿಟ್ ಇದೆ. ಹಣನೂ ಕೂಡ ಬೆಳೆಸ್ಬೋದು. ಆರ್ಥಿಕವಾಗಿ ಕೊಡುಗೆ ಕೊಟ್ಟರಿಂದ ಆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನು ಮಾಡ್ತೇನೆ. ಹಾಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಸುಮಾರು 2740 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳು ಅತಿವೃಷ್ಟಿ ಹಾನಿಗೆ ಒಳಗಾಗಿದ್ದಾವೆ. ಕೆಲವು ಅತಿವೃಷ್ಟಿಗೆ ಏನ್ ಡ್ಯಾಮೇಜ್ ಆಗಿದ್ದು, ಭೂಕುಸಿತ ಆಗಿತ್ತು, ಬಹುತೇಕ 90 ಭಾಗ ಆ ಭೂಕುಸಿತ ರಿಸ್ಟೋರ್ ಮಾಡೋದಕ್ಕೆ ತಾವು ಅನುದಾನವನ್ನ ಈಗಾಗಲೇ ಬಿಡುಗಡೆ ಮಾಡಿ ನಮ್ಮ PWD ಮಿನಿಸ್ಟರ್ ತಾವೆಲ್ಲರೂ ಆ ಕೆಲಸಗಳಿಗಾಗಲೇ ಟೆಂಡರ್ ಕರೆದು ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಯ ಕನಿಷ್ಠ ಜಂಗಲ್ ಕ್ಲಿಯರ್ ಮಾಡಿ, ಡ್ರೈನ್ ಕ್ಲೀನ್ ಮಾಡಿ, ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಒಂದು 100 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಅನುದಾನ ಕೊಟ್ರೆ ಖಂಡಿತವಾಗಿ ಮುಂದೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, ವಿಧಾನಸಭೆ ಎಲ್ಲರನ್ನು ಗೆಲ್ಲಿಸಿ ಮತ್ತೆ ನಿಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡ್ತಾರೆ. ನೀವು DK ಶಿವಕುಮಾರ್ ಜೋಡೆತ್ತುಗಳು ಇಬ್ರು ಕಷ್ಟಪಟ್ಟು ಸರ್ಕಾರ ಅಧಿಕಾರಕ್ಕೆ ತಂದಿದ್ದೀರಿ ಮತ್ತು ತರ್ತೀರಿ ಅನ್ನುವ ಎಲ್ಲ ವಿಶ್ವಾಸ ನಾನು ಮಾತ್ರ ಅಲ್ಲ, ಇಡೀ ಜನರು ಹೊಂದಿದ್ದಾರೆ. ಹಾಗಾಗಿ ಇದನ್ನು ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನ ತಮಗೆ ಮಾಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಜಿಲ್ಲಾ ಕೇಂದ್ರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ನನ್ನ ಕ್ಷೇತ್ರಕ್ಕೆ ಇವತ್ತು ಕೊಪ್ಪದಲ್ಲಿ ಒಂದು ಉಪ ವಿಭಾಗಾಧಿಕಾರಿಗಳ ಕಚೇರಿ ಬೇಕು. ಮೊನ್ನೆ ಕಟಾರಿಯವರು ತಾವು ಇಲ್ಲಿದ್ದೀರಿ, ತಾವು ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ತಮಗೆ ಮಾರ್ಗದರ್ಶನ ಮಾಡಬೇಕು, ಮಾಡಿಕೊಟ್ರೆ ಸರ್ ನಾವು ಉಪವಿಭಾಗಾಧಿಕಾರಿಗಳಿಗೆ 100 ಕಿಲೋಮೀಟರ್ ಹೋಗ್ಬೇಕು ಸರ್. ಇಲ್ಲ ಚಿಕ್ಕಮಗಳೂರು, ಇಲ್ಲಿ ತರೀಕೆರೆಗೆ ಹೋಗ್ಬೇಕು, ಮಧ್ಯೆ ಎಲ್ಲೂ ಇಲ್ಲ. ಕೊಪ್ಪ, NR ಪುರ, ಶೃಂಗೇರಿ ಮತ್ತು ಕಾಂಡ್ಯ ಈ ಭಾಗದಲ್ಲಿ ಅದು ನಮಗೆ ಕಟ್ಟಡ ಇದೆ. ಕಟ್ಟಡಕ್ಕೆ ನಮಗೆ 1 ರೂಪಾಯಿ ಬೇಡ, ಒಂದು 2-3 ಸ್ಟಾಫು ಮತ್ತೊಂದು ತಾವು ಮಂಜೂರು ಮಾಡಿಕೊಟ್ರೆ ಅದು ಬಹಳ ಅನುಕೂಲ ಆಗ್ತದೆ ಈ ಭಾಗದ ಜನರಿಗೆ, ಅವರ ಕಾರ್ಯ ಚಟುವಟಿಕೆಗಳಿಗೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಕೊಪ್ಪ ಮತ್ತು ಇದು ನಮ್ಮ ಬಹುತೇಕ
ನಮ್ಮ ಭಾಗದಲ್ಲಿ ಎಲ್ಲ ರಸ್ತೆಗಳ ಅಗಲೀಕರಣ ನಾವು ಮಾಡಿದ್ದೇವೆ. ಈಗಾಗಲೇ ಕೊಪ್ಪ ಮತ್ತು ಶೃಂಗೇರಿನಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಇವತ್ತು ಐತಿಹಾಸಿಕ ಕ್ಷೇತ್ರ ಶೃಂಗೇರಿ ಶಾರದಾ ಪೀಠ ಅಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ಅಲ್ಲೂ ಕೂಡ ಒಂದು ರಸ್ತೆ ಬಹಳ ಕಿರಿದಾಗಿದೆ, ಅದನ್ನು ಅಗಲೀಕರಣ ಮಾಡುವಂಥದಕ್ಕೆ ಮುಂದಿನ ದಿನಗಳಲ್ಲಿ ತಮಗೆ ಪ್ರಸ್ತಾವನೆಯಿಂದ ಕೊಡ್ತೇವೆ. ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಪುನರ್ವಸತಿಗೆ ಈಗಾಗಲೇ ಮೊನ್ನೆ ಅನೇಕ ಸಭೆಗಳನ್ನು ಮಾಡಿ ತಮ್ಮ ಮಾರ್ಗದರ್ಶನದ ಮೇರೆಗೆ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಅರಣ್ಯ ಸಚಿವರು ಸಭೆ ಮಾಡಿ ಈಗಾಗಲೇ 20 ಕೋಟಿ ರೂಪಾಯಿನ ಅದಕ್ಕೆ ಬಿಡುಗಡೆ ಆಗಿದೆ. ಯಾರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ, ಯಾರು ಬಿಡುವುಗಳಿದ್ದಾರೆ, ಯಾರು ಆರ್ಥಿಕವಾಗಿ ಬಹಳ ಕಡಿಮೆ ಇದ್ದಾರೆ ಅಂತರನ್ನು ಗುರುತಿಸಿ ಆ ಪರಿಹಾರವನ್ನು ಕೊಡುವಂಥ ಕೆಲಸಗಳಿಗೆ ಈಗಾಗಲೇ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗೇನೆ ಇವತ್ತೇನು ಸತೀಶ್ ಜಾರಕಿಹೊಳಿ ಸಾಹೇಬರು ಪ್ರಸ್ತಾಪ ಮಾಡಿದರು, ನರಸಿಂಹರಾಜಪುರದಿಂದ ಹಳೆ ಕೂಸ್ಕಲ್ ಮಾರ್ಗವಾಗಿ ಹೆಬ್ಬೆ, ಜಾಗರ, ಮುತ್ತೋಡಿ ಗೇಮ್ ಸೆಂಚುರಿ ಮೂಲಕ ಚಿಕ್ಕಮಗಳೂರಿಗೆ ಸಂಪರ್ಕಿಸಿರುವ ಒಂದು ಪುರಾತನ ರಸ್ತೆ, PW ರಸ್ತೆ. ಹಿಂದೆ NR ಪುರ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕ ಮಾಡ್ಲಿಕ್ಕೆ ಅದೊಂದೇ ರಸ್ತೆ ಇದ್ದಿದ್ದು. ನಾವು ನಿಮ್ಮನ್ನ ಬಹಳ ದೊಡ್ಡ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಜಾಗ ಕೊಡಿ, 1 ಕುಂಟೆ 1 ಇಂಚು ಜಾಗ ನೀವು ಅರಣ್ಯ ಇಲಾಖೆಯವ್ರು ಕೊಡೋದು ಬೇಡ, ಇರುವಂತ ಎಕ್ಸಿಸ್ಟಿಂಗ್ ರಸ್ತೆನ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಕೊಟ್ರೆ ಈ ಜನರು 3/4 ಗಂಟೆನಲ್ಲಿ ಚಿಕ್ಕಮಗಳೂರು ತಲುಪ್ತಾರೆ. ಇಲ್ಲಿ 2.5 ಗಂಟೆ ಬೇಕು ಈಗ ಹೋಗುವಂತ ರಸ್ತೆಗೆ. ಅದನ್ನ ತಾವು ಅರಣ್ಯ ಸಚಿವರ ಸಮಕ್ಷಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು PW ಸಚಿವರು ಮತ್ತು ನಮ್ಮ ಬಾಲಕೃಷ್ಣ ಇದ್ದಾರೆ, ನಮ್ಮ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವರನ್ನು ಕರೆದ್ಬಿಟ್ಟು ಒಂದು ಸಭೆ ಮಾಡಿ ಸೂಚನೆ ಕೊಟ್ಟರೆ ಖಂಡಿತವಾಗದು ಈ ಭಾಗಕ್ಕೆ ಸಹಾಯ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ತಾವು ಹಿಂದೆ ಜಿಲ್ಲೆಯ ಭಾಗ್ಯಗಳ ಸಮಾವೇಶದಲ್ಲಿ ಕಟಾರಿಯವರು ಇದು ಗೊತ್ತಿದೆ ತಮಗೆ, ಕಾಫಿ ಬೆಳೆಗಾರರು ಇವತ್ತು ನಾವು ಒಂದು 2 ಎಕರೆ 1 ಎಕರೆ 3 ಎಕರೆ 5 ಎಕರೆ ಒಂದು 25 ಎಕರೆಗೂ ತಾವು ಮಾಡಿಕೊಟ್ಟಿದ್ದೀರಿ. ಎಲ್ಲೋ ಒಂದು 2-3 ಜನರು ಇರ್ಬೋದು ಅಷ್ಟೇ, 20 ಎಲ್ಲ ಸಣ್ಣ ಬೆಳೆಗಾರರು. ಅವರಿಗೆ ತಾಲೂಕು ಆಫೀಸ್ಗೆ ಹೋಗೋದು ಗೊತ್ತಿರಲಿಲ್ಲ, ಕಂದಾಯ ಇಲಾಖೆ ಸಂಪರ್ಕ ಇರಲಿಲ್ಲ. ಹಾಗಾಗಿ ಅವರು ನಿಮ್ಮ 53 ಅರ್ಜಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವರು 57 ಅರ್ಜಿ ಕೊಟ್ಟಿದ್ರು. ಅದನ್ನ ಕಾಫಿನ ಅದರಿಂದ ಹೊರತುಪಡಿಸಿದಿರಿ ಕಾನೂನು ಮಾಡುವಂಥ ಸಂದರ್ಭದಲ್ಲಿ. ಅವರೆಲ್ಲರೂ ಲೀಸಿಗೆ ಅರ್ಜಿ ಹಾಕಿದ್ದಾರೆ, ಘೋಷಣೆ ಕೂಡ ತಾವು ಮಾಡಿದಿರಿ. ಎಲ್ಲ ಹಂತದ ಕೆಲಸಗಳು ಮುಗಿದಿದೆ. ಇವತ್ತು ಕಟಾರಿ ಅವರಿಗೆ ತಾವು ಮಾರ್ಗದರ್ಶನ ಕೊಟ್ಟು ಕೃಷ್ಣ ಬೈರೇಗೌಡರು ತಾವು ಸೇರಿ ಆ ಲೀಸಿಗೆ ಭೂಮಿ ಕೊಡುವಂಥ ಒಂದು ಕೆಲಸ ಮಾಡಿದರೆ 90% ಹೆಚ್ಚು ಭಾಗದ ಜನರಿಗೆ ಬದುಕು ಕೊಟ್ಟಂಗೆ ಆಗ್ತದೆ ಈ ಭಾಗದಲ್ಲಿ. ಅದಕ್ಕೆ ತಾವು ಚಾಲನೆಯನ್ನು ಕೊಡಬೇಕು, ತಾವು ಘೋಷಣೆಯನ್ನು ಕೂಡ ಮಾಡಿದಿರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎಲ್ರಿಗೂ 25 ಕೋಟಿ ಕೊಟ್ಟಿದ್ದೀರಿ. ಜೈಪುರ ಹರಿಹರಪುರ ರಸ್ತೆ ಅಗಲೀಕರಣಕ್ಕೆ 8.5 ಕೋಟಿ ಮಾನ್ಯ ಸಚಿವರು PW ಸಚಿವರು ಕೊಟ್ಟಿದ್ದಾರೆ. ಮಾಗುಂಡಿ ರಸ್ತೆ ಅಗಲೀಕರಣಕ್ಕೆ ಜಕ್ಕಣಕ್ಕಿ ಸೇತುವೆಗೆ 5 ಕೋಟಿ ಕೊಟ್ಟು ಅದು ಕೆಲಸ ಪ್ರಾರಂಭವಾಗಿದೆ. ಕಮ್ಮರಡಿ ಸೇತುವೆಗೆ 4.25 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಮುತ್ತಿನಕೊಪ್ಪ ಸೇತುವೆಗೆ 2.25 ಕೋಟಿ ರೂಪಾಯಿ ಮಂಜೂರು ಕಟ್ಟಿದ್ದಾರೆ. ಹಾಗೆ ಕುಂಚೂರು ರಸ್ತೆ ಘಾಟಿ ಕುಸಿತಕ್ಕೆ ಸುಮಾರು 4.80 ಲಕ್ಷ ರೂಪಾಯಿ ಕೊಟ್ಟು ಅದೀಗಾಗಲೇ ಸಂಪೂರ್ಣ ಮುಗಿಯುವಂತ ಹಂತದಲ್ಲಿದೆ. ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ನಮ್ಮೆಲ್ಲರ ಈ ಜಿಲ್ಲೆ ಎಲ್ಲ ಶಾಸಕರ ಬೆನ್ನೆಲುಬಾಗಿ ನಿಂತು ಸಂಪೂರ್ಣ ಸಹಕಾರ ನೀಡ್ತಾ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ, ಅವರು ಕೂಡ ಜಾರಕಿಹೊಳಿ ಆಗ್ಯಾರೆ, ಮಾತು ಕಡಿಮೆ ಕೆಲಸ ಜಾಸ್ತಿ. ಅವ್ರ ತಲೆಗೆ ಹಾಕ್ಬಿಟ್ರು ಸಾಕು. ನಾವು ಅದು ಮುಗಿಯ ತಕ್ಕ ನಮ್ಮನ್ನು ಕೂರಕ್ಕೆ ನಿಲ್ಲಕ್ಕೆ ಬಿಡೋದಿಲ್ಲ. MLAಗಳಲ್ಲಿ ಅಲ್ಲದೆ ಶ್ರೀನಿವಾಸ್ ಅಲ್ವಾ, ಜಾರ್ ಸಾಹೇಬರು ಯಾವ್ದಾದ್ರು ಒಂದು ಕೆಲಸ ನಮಗೆ ಹೇಳಿ ಅವ್ರು ಅದನ್ನ ನಾವು ಅದು ಪೂರ್ಣ ಆಗತಕ್ಕ ನಮ್ಮನ್ನು ಬಿಡಲ್ಲ ಶಾಸಕರು. ಅಷ್ಟು ಒತ್ತಡ ತಂದು ಆ ಕೆಲಸವನ್ನ ಮಾಡಿಸ್ಕೊಡ್ತಾ ಇದ್ದೀರಿ ತಾವು. ಹಾಗೇನೆ ಇವತ್ತು ಜಾರ್ ಸಾಹೇಬರು ಇವತ್ತು ಮೂಲತಃ ಅವರು ಕ್ರೈಸ್ತನ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಧರ್ಮಗಳಿಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇದೆ. ಇವತ್ತು ಹಿಂದುತ್ವದ ಬಗ್ಗೆ, ಹಿಂದೂ ದೇವಾಲಯಗಳ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇಷ್ಟು ದಿನ ಕಿಗ್ಗಾ ದೇವಸ್ಥಾನ ಸೋತ ಅರ್ಧಾಡಿ ನೀರು ನಡೆದು ಎಲ್ಲೋಯ್ತು ಅವಾಗ ನಿಮ್ಮ ಹಿಂದುತ್ವ, ಹಿಂದೂ ದೇವಾಲಯಗಳ ಮೇಲೆ ಇರ್ತಕ್ಕಂಥ ಪ್ರೀತಿ? ಅದಕ್ಕೆ ಜಾರ್ ಸಾಹೇಬರು ಬರ್ಬೇಕಾಗಿತ್ತಾ? 1 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಅದು ತಾಮ್ರದ ಹೊದಿಕೆಯನ್ನ ನಿರ್ಮಾಣ ಮಾಡುವ ಮುಖಾಂತರ ಅದು ಇವತ್ತು ಲೋಕಾರ್ಪಣೆ ಆಗಿದೆ. ಈ ರೀತಿ 10 ಹಲವು ಕೆಲಸಗಳು ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನ್ಯರ ಉದ್ಯಾನವನ ಅಂತೇಳಿ ಕುವೆಂಪು ಹೇಳಿದಂತ ನಾಡಗೀತೆಯಲ್ಲಾಗಿದೆ. ಅದು ಬದ್ಧವಾಗಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೆಲಸ ಮಾಡ್ತದೆ. ಆ ಧರ್ಮದ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಶಕ್ತಿಯನ್ನ ತಮಗೆ ಕೊಡ್ತೀವಿ ಅನ್ನುವ ಮಾತನ್ನ ಹೇಳಿ ಇವತ್ತು ಇಷ್ಟೆಲ್ಲ ಭಾಗ್ಯವನ್ನು ಕೊಟ್ಟು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ ಸರ್ಕಾರ ಪುನಃ ಆಯ್ಕೆ ಆಗ್ಬೇಕು. ಅದಕ್ಕೆಲ್ಲರೂ ನೀವು ಸಂಕಲ್ಪ ಮಾಡಬೇಕು. ಇವತ್ತೆಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ. ಸರ್ಕಾರದ ಏನು ಆದೇಶ ಇದೆ ಅದನ್ನೆಲ್ಲರೂ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪಾಲಿಸಿ ಆ ಸವಲತ್ತನ್ನ ಜನಗೆ ತಲುಪುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇವತ್ತು ತಮಗೂ ನನಗೆ ಬಹಳ ಒತ್ತಡ, ಚುನಾವಣೆ ಬಿಸಿಲಿದ್ರಿ, ಮುಂದಿನ ನನ್ನೇ ವಿಧಾನಸಭೆಯಲ್ಲಿ ಹೇಳಿದ್ರಿ ತಾವು.
ರಜೆಗಳು ಒಂದು ಸ್ವಲ್ಪ ಮುಂದಕ್ಕೆ ಹಾಕಕ್ಕೆ ಹೇಳ್ಬಿಡು ಶ್ರೀನಿವಾಸರಿಗೆ. ಅವ್ನು ನಾ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ, ನನ್ನ ಸ್ನೇಹಿತ, ನನಗೆ ಹೇಳೋಕ್ಕಾಗಲ್ಲ, ನೀನು ಹೇಳು ಅಂತ ಕರೆದು ಹೇಳಿದ್ರು. ಆಮೇಲೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀನಿವಾಸ್ ಅವರಿಗೆ ಮತ್ತು ನಮ್ಮ ಅಧ್ಯಕ್ಷ ಬಾಲಕೃಷ್ಣ ಅವರಿಗೆ ಸ್ವಲ್ಪ ಮುಂದಾಕಬೇಕು. PWD ಸಚಿವರಿಗೆ ಹೇಳಿದೆ, ಅವ್ರು ಏನಪ್ಪ ಮುಖ್ಯಮಂತ್ರಿಗಳು ಯಾವತ್ತು ಬರ್ತಾರೆ ನಾನು ಬರಲೇಬೇಕು, ನಾನು ಬರ್ತೀನಿ, ನಾನು ಬಿಡು, ನಿಮ್ಮ ಮುಖ್ಯಮಂತ್ರಿ ಡೇಟ್ ನಿಗದಿ ಮಾಡು ಅಂತ ಹೇಳಿದ್ರು. ಕೊನೆಗೆ ಅಂತಿಮವಾಗಿ ಇವತ್ತು ಶ್ರೀನಿವಾಸ್ ಅವರು ಪರಿ ಹೋಗಿ ಇವತ್ತಿನ ದಿನಾಂಕವನ್ನು ನಿಗದಿ ಮಾಡಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಅನೇಕ ಕಾಮಗಾರಿಗಳು ಲೋಕಾರ್ಪಣೆ ಆಗಿದೆ. ಅದು ಸದುಪಯೋಗ ಆಗಲಿ. ಇನ್ನೂ ಅನೇಕ ಸಮಸ್ಯೆ ಇರತಕ್ಕಂಥ ನಮ್ಮ ಗಮನದಲ್ಲಿದೆ. ಶಕ್ತಿ ಮೀರಿ ಈ ಸರ್ಕಾರದಲ್ಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ತೇವೆ ಅಂತೇಳಿ ಇವತ್ತು ಭಾಗ್ಯವನ್ನು ಪಡೆದಕ್ಕಂಥ ಅನೇಕ ತಾಯಂದಿರು, ಅಕ್ಕ ತಂಗಿರು, ಸಹೋದರಿಯರು ಇವತ್ತು ಬಂದು ಇಲ್ಲಿ ಕೂತಿದ್ದೀರಿ. ಯಾರು ಮುಖ್ಯಮಂತ್ರಿಗಳ ಸ್ಪೀಚ್ ಸಂಪೂರ್ಣವಾಗಿ ಮುಗಿಯೋವರೆಗೂ ಒಬ್ರು ಕದಲ್ ಕೂಡುದು. ನಮ್ಮ ಮಲೆನಾಡಿನ ಏನು ಸಂಸ್ಕೃತಿ ಇದೆ, ಏನು ಕಲೆ ಇದೆ, ನಮ್ಮ ಆಚಾರ ವಿಚಾರಗಳಿದ್ದಾವೆ, ಅವುಗಳನ್ನ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ತೋರಿಸ್ಕೊಡ್ಬೇಕು. ಹಾಗಾಗಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಗಣ್ಯರಿಗೆ, ಅಧಿಕಾರಿ ಮಿತ್ರರಿಗೆ, ಬಂದಂತ ಎಲ್ರಿಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನ, ಉತ್ತಮ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದನ್ನ ಸ್ವೀಕಾರ ಮಾಡಿ ಹೋದಾಗ ಮಾತ್ರ ನಮಗೆ ತುಂಬಾ ಮನಸ್ಸು ತೃಪ್ತಿ ಆಗ್ತದೆ ಅನ್ನುವ ಮಾತನ್ನು ಹೇಳಿ 4 ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು, ಅಧಿಕಾರಿ ಮಿತ್ರರು ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಶ್ರೀನಿವಾಸರವರ ನಿಮ್ಮ ಪ್ರಯತ್ನ ಇದೆಯಲ್ಲ, ನಿಮ್ಮ ಹತ್ರ ನಮ್ಗೆ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ ಸರ್. ನನಗಿಂತ ಒಂದು 10-15 ವರ್ಷ ಜಾಸ್ತಿ ಇರ್ಬೋದು ನಿಮಗೆ, ಆದರೂ ನಿಮ್ಮ ಹಂತದಲ್ಲಿ ಬೆನ್ನತ್ತಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಎಲ್ಲರ ಪರವಾಗಿ ನಿಮಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ನೋಡೋಣ ಇನ್ನು ಮುಂದೆ ಇಂಥದ್ದಾದಾಗ, ಇಂಥ ಸಿದ್ದರಾಮಯ್ಯ ಕೊಟ್ಟಾಗ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸರವರ ಸ್ನೇಹ ಸೇತುವೆ ಅಂತೇಳಿ ಇಡುವಂತ ಇನ್ನೊಂದು ಕೆಲಸ ಆಗಲಿ ಅನ್ನುವ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಎಲ್ರಿಗೂ ನಮಸ್ಕಾರ.